ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಹಣದ ಬೇಡಿಕೆಯ ಉದ್ದೇಶಗಳನ್ನು ಕುರಿತು ಚರ್ಚಿಸ್ತಾ ಇದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಹಣದ ಮೌಲ್ಯದ ಸಿದ್ಧಾಂತಗಳನ್ನು ಕುರಿತು ಚರ್ಚಿಸ್ತಕ್ಕಂಥದ್ದು. ಇಲ್ಲಿ ಹಣದ ಮೌಲ್ಯ ಸಿದ್ಧಾಂತಗಳಲ್ಲಿ ನಾವು ಎರಡು ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಒಂದು ಈ ನಗದು ವ್ಯವಹಾರಗಳ ಸಿದ್ಧಾಂತ ಅಥವಾ ಐರ್ವಿನ್ ಫಿಶರ್ ಅವರ ಸಮೀಕರಣ ಎಂಬುದಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಇನ್ನೊಂದು ಎರಡನೆಯ ಸಿದ್ಧಾಂತ ನಗದು ಹಣದ ಅಭಿಲಾಷೆಯ ಸಿದ್ಧಾಂತ ಅಥವಾ ಕೇಂಬ್ರಿಡ್ಜ್ ಸಮೀಕರಣ ಅಂತ ಕರಿತಾ ಇದ್ದೀವಿ. ಈ ಎರಡೂ ಸಿದ್ಧಾಂತಗಳನ್ನು ನಾವು ಸವಿಸ್ತಾರವಾಗಿ ಉದಾಹರಣೆಯ ಮೂಲಕ ಅಧ್ಯಯನ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಈ ಹಣದ ಮೌಲ್ಯವನ್ನು ಹೇಗೆ ಕಂಡುಹಿಡಿಯೋದು? How it is to find out the value of money? In which equation there will be implementation or used in the find out the value of money? ಇವತ್ತು ಹಣದ ಮೌಲ್ಯವನ್ನು ಕಂಡುಹಿಡಿಬೇಕಾದ್ರೆ ಯಾವ ಸಮೀಕರಣವನ್ನು ಬಳಸಿಕೊಂಡು ನಾವು ಹಣದ ಮೌಲ್ಯವನ್ನು ಕಂಡುಹಿಡಿಯಬಹುದು ಅನ್ನೋದಕ್ಕೆ ಆ ಎರಡೂ ಸಿದ್ಧಾಂತಗಳು ನಮಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು. ಹಾಗೆಯೇ ಈ ಹಣದ ಮೌಲ್ಯವನ್ನು ನಾವು ಕಂಡುಹಿಡಿಬೇಕು ಅಂತಂದರೆ ಈ ಸೂಚ್ಯಾಂಕಗಳು ಬೇಕೇ ಬೇಕು. ಅದರಲ್ಲಿ ಬೆಲೆ ಸೂಚ್ಯಾಂಕಗಳು, ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಏನು ಕರಿತಾ ಇದ್ದೀವಿ, ಆ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ನ ಸಹಾಯವಿಲ್ಲದೆ ನಾವು ಹಣದ ಮೌಲ್ಯವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ. ಈ ಬೆಲೆ ಸೂಚ್ಯಾಂಕಗಳು ನಮಗೆ ಈ ವಿವಿಧ ಕಾಲಾವಧಿಗಳಲ್ಲಿ ಸರಕುಗಳ ಬೆಲೆಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದ ಅಂಕಿಅಂಶಗಳನ್ನು ತಿಳಿಸಿಕೊಡ್ತಕ್ಕಂಥದ್ದು. ಸೂಚ್ಯಾಂಕಗಳು ಅಂದರೆ ಸೂಚಿಸುವ ಅಂಕಿ ಅಂಶಗಳು. ಇಲ್ಲಿ ಎರಡು ಕಾಲಾವಧಿಗಳನ್ನು ನಾವು ಪರಿಗಣಿಸಿಕೊಂಡು ಈ ಬೆಲೆ ಸೂಚ್ಯಾಂಕಗಳನ್ನು ತಯಾರಿಸ್ತಕ್ಕಂಥದ್ದು. ಒಂದು ಮೂಲ ವರ್ಷ ಅಂತ ಇರುತ್ತೆ, ಇನ್ನೊಂದು ಪ್ರಸ್ತುತ ವರ್ಷ ಅಂತ ಇರುತ್ತೆ. ಬೇಸ್ ಇಯರ್ ಮತ್ತು ಕರೆಂಟ್ ಇಯರ್ ಎಂಬ ಎರಡು ಕಾಲಾವಧಿಗಳನ್ನು ಪರಿಗಣಿಸಿಕೊಂಡು ನಾವು ಬೆಲೆ ಸೂಚ್ಯಾಂಕವನ್ನು ತಯಾರಿಸ್ತಕ್ಕಂಥದ್ದು. ಮೂಲ ವರ್ಷ ಅಂತಂದರೆ ಹಿಂದಿನ ಯಾವುದೇ ಒಂದು ವರ್ಷವನ್ನು ನಾವು ಪರಿಗಣಿಸಿಕೊಂಡ್ರೆ ಅದನ್ನು ಮೂಲ ವರ್ಷ ಅಂತ ಕರಿತಾ ಇದ್ವಿ. ಫಾರ್ ಎಕ್ಸಾಂಪಲ್ 2010, ಹೌದಾ, 2005, ಈ ರೀತಿ ಹಿಂದಿನ ಯಾವುದಾದ್ರೂ ಒಂದು ವರ್ಷವನ್ನು ಆಯ್ಕೆ ಮಾಡ್ಕೋಬೇಕು. ಅದನ್ನು ನಾವು ಮೂಲ ವರ್ಷ ಅಂತ ಕರಿತೀವಿ. ಹಾಗೆಯೇ ಪ್ರಸ್ತುತ ವರ್ಷ, ಕರೆಂಟ್ ಇಯರ್ ಅಂತಂದರೆ ಈಗ ಪ್ರಸ್ತುತವಾಗಿ ನಾವು ಇರ್ತಕ್ಕಂಥ ಕಾಲಾವಧಿಯನ್ನು ನಾವು ಕರೆಂಟ್ ಇಯರ್ ಅಂತ ಕರಿತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಸ್ತುತ ವರ್ಷದ ಸರಕುಗಳ ಬೆಲೆಯನ್ನು ಮೂಲ ವರ್ಷದ ಸರಕುಗಳ ಬೆಲೆ, ಹಿಂದಿನ ವರ್ಷದ ಸರಕುಗಳ ಬೆಲೆಗೆ ಹೋಲಿಕೆ ಮಾಡಿದಾಗ, ಕಂಪ್ಯಾರಿಸನ್, ಹೌದಾ, ಹೋಲಿಕೆ ಮಾಡಿದಾಗ ಆ ವಸ್ತುವಿನ ಬೆಲೆಯಲ್ಲಿ ಎಷ್ಟು ವ್ಯತ್ಯಾಸವಾಗಿದೆ, ಬೆಲೆ ಮೊದಲಿಗಿಂತ ಹೆಚ್ಚಾಗಿದೆಯೋ ಅಥವಾ ಬೆಲೆ ಮೊದಲಿಗಿಂತ ಕಡಿಮೆಯಾಗಿದೆಯೋ ಎಂಬುದನ್ನು ಹೋಲಿಕೆ ಮಾಡೋದ್ರ ಮೂಲಕ ಇಲ್ಲಿ ಆ ಬೆಲೆ ಸೂಚ್ಯಾಂಕಗಳು ಇಲ್ಲಿ ಹಣದ ಮೌಲ್ಯವನ್ನು ಕಂಡುಹಿಡಿಯಲಿಕ್ಕೆ ಬಹಳಷ್ಟು ಸಹಾಯಕವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಹಣದ ಮೌಲ್ಯವು ಸದಾಕಾಲವು ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಕಾಲಕಾಲಕ್ಕೆ ಹಣದ ಮೌಲ್ಯದಲ್ಲಿ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸವಾಗ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು. ಹೌದಾ, ಕೆಲವು ಸಂದರ್ಭದಲ್ಲಿ ಹಣದ ಮೌಲ್ಯ ಹೆಚ್ಚಾಗಬಹುದು, ಕೆಲವು ಸಂದರ್ಭದಲ್ಲಿ ಹಣದ ಮೌಲ್ಯ ಕಡಿಮೆ ಆಗಬಹುದು. ಹಾಗಾಗಿ ಹಣದ ಮೌಲ್ಯ ಯಾವಾಗಲೂ ಸದಾಕಾಲ ಸ್ಥಿರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸರಕುಗಳು ಮತ್ತು ಸೇವೆಗಳ ಬೆಲೆಗಳು ಯಾವ ರೀತಿ ಬದಲಾವಣೆ ಆಗ್ತಾ ಹೋಗ್ತವೆ, ಅದೇ ರೀತಿ ಹಣದ ಮೌಲ್ಯದಲ್ಲಿಯೂ ಕೂಡ ವ್ಯತ್ಯಾಸವಾಗ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ವಸ್ತುಗಳ ಬೆಲೆಗಳ ಏರಿಕೆಯೊಡನೆ ಹಣದ ಮೌಲ್ಯ ಇಳಿಮುಖವಾಗುತ್ತಾ ಹೋಗುತ್ತೆ ಮತ್ತು ವಸ್ತುಗಳ ಬೆಲೆಗಳು ಇಳಿಮುಖವಾದಂತೆ ಹಣದ ಮೌಲ್ಯ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಸರಕುಗಳ ಬೆಲೆಗೂ ಮತ್ತು ಹಣದ ಮೌಲ್ಯಕ್ಕೂ ವಿರುದ್ಧವಾಗಿರ್ತಕ್ಕಂಥ ಸಂಬಂಧ ಇರತಕ್ಕಂಥದ್ದು. ಸರಕುಗಳ ಬೆಲೆಗಳಿಗೂ ಮತ್ತು ಹಣದ ಮೌಲ್ಯಕ್ಕೂ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಸಂಬಂಧ ಇರತಕ್ಕಂಥದ್ದು. ನೋಡಿ, ಸರಕುಗಳ ಬೆಲೆ ಹೆಚ್ಚಳವಾದಂತೆ ಹಣದ ಮೌಲ್ಯ ಏನಾಗುತ್ತೆ, ಕಡಿಮೆಯಾಗುತ್ತೆ. ಅಂದರೆ ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆ ಹೆಚ್ಚಳವಾದಾಗ ಆ ಹಣದ ಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಕೊಳ್ಳುವ ಶಕ್ತಿ ಕಡಿಮೆ ಆಯಿತು ಅಂತಂದರೆ ಸಹಜವಾಗಿ ಅದರ ಮೌಲ್ಯ ಕಡಿಮೆ ಆಯಿತು ಎಂಬ ಅರ್ಥವನ್ನು ಸೂಚಿಸ್ತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ವಿರುದ್ಧವಾಗಿ ಮಾರುಕಟ್ಟೆಯಲ್ಲಿ ಏನಾದರೂ ವಸ್ತುಗಳ ಬೆಲೆಗಳು ಇಳಿಮುಖವಾಗ್ತಾ ಹೋದರೆ, ಸರಕುಗಳ ಬೆಲೆ ಕಡಿಮೆ ಆಗ್ತಾ ಹೋದರೆ
ಆಗ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಹಣದ ಕೊಳ್ಳುವ ಶಕ್ತಿ ಹೆಚ್ಚಾದಾಗ ಹಣದ ಮೌಲ್ಯವೂ ಕೂಡ ಏನಾಗುತ್ತೆ, ಅತ್ಯಧಿಕವಾಗ್ತಕ್ಕಂಥದ್ದು. ಹಾಗಾಗಿ ಹಣದ ಮೌಲ್ಯದಲ್ಲಿ ಬದಲಾವಣೆಗಳಾಗಲಿಕ್ಕೆ, ಅಂದರೆ ಬೆಲೆಗಳು ಏರಲಿಕ್ಕೆ ಅಥವಾ ಇಳಿಯಲಿಕ್ಕೆ ಕಾರಣ ಏನು ಎಂಬುದನ್ನು ಹುಡುಕುವುದು ನಾವು ಬಹಳಷ್ಟು ಸೂಕ್ತ. ಯಾಕೆ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಕೆಲವು ಸಂದರ್ಭದಲ್ಲಿ ಹೆಚ್ಚಾಗುತ್ತೆ, ಕೆಲವು ಸಂದರ್ಭದಲ್ಲಿ ಬೆಲೆ ಕಡಿಮೆಯಾಗುತ್ತೆ? ಈ ಸರಕುಗಳ ಬೆಲೆಗಳಲ್ಲಿ ವ್ಯತ್ಯಾಸವಾಗಲಿಕ್ಕೆ ಕಾರಣಗಳು ಏನು ಎಂಬುದನ್ನು ಹುಡುಕುವುದು ಬಹಳಷ್ಟು ಸೂಕ್ತ. ಹಾಗಾಗಿ ಹಣದ ಮೌಲ್ಯದ ಬದಲಾವಣೆಯ ಕಾರಣಗಳನ್ನು ವಿವರಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಅನೇಕ ಸಿದ್ಧಾಂತಗಳನ್ನು ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಅಂದರೆ ಹಣದ ಮೌಲ್ಯದಲ್ಲಿ ಉಂಟಾಗ್ತಕ್ಕಂತಹ ಅಥವಾ ಹಣದ ಮೌಲ್ಯದಲ್ಲಿ ಬದಲಾವಣೆಗಳಾಗ್ತಕ್ಕಂಥ ಕಾರಣಗಳನ್ನು ವಿವರಿಸಲಿಕ್ಕೆ ಇಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಅನೇಕ ಸಿದ್ಧಾಂತಗಳನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು, ಅರ್ಥಶಾಸ್ತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತಗಳನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಆ ಪ್ರಮುಖ ಸಿದ್ಧಾಂತಗಳು ಅಂತಂದರೆ, ಮೊದಲನೇದು ಈ ಹಣದ ಪರಿಮಾಣ ಸಿದ್ಧಾಂತ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ದ ಕ್ವಾಂಟಿಟಿ ಥಿಯರಿ ಆಫ್ ಮನಿ. ಈ ಹಣದ ಪರಿಮಾಣ ಸಿದ್ಧಾಂತ ಹಣದ ಮೌಲ್ಯವನ್ನು ಕಂಡುಹಿಡಿಯುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಹಣದ ಪರಿಮಾಣ ಸಿದ್ಧಾಂತವು ಹಣದ ಮೌಲ್ಯದಲ್ಲಿನ ಬದಲಾವಣೆಗಳಿಗೆ ಕಾರಣವಾಗ್ತಕ್ಕಂಥ ಅಂಶಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಸಿದ್ಧಾಂತ ಮಾಡಿರ್ತಕ್ಕಂಥದ್ದು. ಹಣದ ಪರಿಮಾಣ ಅಂದರೆ ಗೊತ್ತಾಯ್ತಲ್ಲ, ಪರಿಮಾಣ ಅಂದರೆ ಪ್ರಮಾಣ, ಕ್ವಾಂಟಿಟಿ ಅಂತ ಕರಿತಾ ಇದ್ದೀವಿ. ಹಣದ ಗಾತ್ರ, ಹೌದಾ, ಪರಿಮಾಣ ಮೀನ್ಸ್ ಗಾತ್ರ, ಪ್ರಮಾಣ ಎಂಬ ಅರ್ಥವನ್ನು ಸೂಚಿಸ್ತಕ್ಕಂಥದ್ದು. ಈ ಹಣದ ಗಾತ್ರದ ಆಧಾರದ ಮೇಲೆ ಹಣದ ಮೌಲ್ಯ ಹೇಗೆ ನಿರ್ಧಾರವಾಗುತ್ತೆ ಅನ್ನೋದನ್ನು ತಿಳಿಯಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಹಣದ ಪರಿಮಾಣ ಸಿದ್ಧಾಂತ ನಮಗೆ ಅರ್ಥೈಸಿಕೊಡ್ತಕ್ಕಂಥದ್ದು. ಸೊ ಈ ಸಿದ್ಧಾಂತವನ್ನು, ಹಣದ ಪರಿಮಾಣ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರು ಅಂತಂದರೆ ದಾವನ್ ಜಟಿ ಎಂಬ ಇಟಲಿಯ ಅರ್ಥಶಾಸ್ತ್ರಜ್ಞರು 1588ರಲ್ಲಿ ಹಣದ ಪ್ರಮಾಣದಲ್ಲಿ ಅಥವಾ ಹಣದ ಪರಿಮಾಣದಲ್ಲಿನ ಬದಲಾವಣೆಯು ಹಣದ ಮೌಲ್ಯದ ಏರಿಳಿತಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಮೊಟ್ಟ ಮೊದಲಿಗೆ ಅರ್ಥಶಾಸ್ತ್ರಕ್ಕೆ ತಿಳಿಸಿಕೊಟ್ಟಿರ್ತಕ್ಕಂಥವರು ದಾವನ್ ಜಟಿ ಎಂಬ ಇಟಲಿಯ ಅರ್ಥಶಾಸ್ತ್ರಜ್ಞ 1588ರಲ್ಲಿ. ಈ ಹಣದ ಪರಿಮಾಣದಲ್ಲಿನ ವ್ಯತ್ಯಾಸವೇ ಹಣದ ಮೌಲ್ಯದಲ್ಲಿ ಏರಿಳಿತವಾಗಲಿಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಮೊಟ್ಟ ಮೊದಲಿಗೆ ವಿಶ್ಲೇಷಣೆ ಮಾಡಿರ್ತಕ್ಕಂತಹ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ತದನಂತರ ಡೇವಿಡ್ ರಿಕಾರ್ಡೋ, ಜೆ.ಎಸ್. ಮಿಲ್, ಜಾನ್ ಲಾಕ್, ಡೇವಿಡ್ ಹ್ಯೂಮ್ ಮೊದಲಾದಂತಹ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಪರಿಷ್ಕರಿಸಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಹೌದಾ, ದಾವನ್ ಜಟಿ ಎಂಬ ಅರ್ಥಶಾಸ್ತ್ರಜ್ಞ 1588ರಲ್ಲಿ ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥ ಈ ಹಣದ ಪರಿಮಾಣ ಸಿದ್ಧಾಂತವನ್ನು ಕಾಲಾನಂತರ ಡೇವಿಡ್ ರಿಕಾರ್ಡೋ, ಜೆ.ಎಸ್. ಮಿಲ್, ಜಾನ್ ಲಾಕ್, ಡೇವಿಡ್ ಹ್ಯೂಮ್ ಮೊದಲಾದಂಥ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಪರಿಷ್ಕರಿಸಿ ರಿವೈಸ್ಡ್ ಮಾಡಿ ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೀರ್ತಿ ಈ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಿಗೆ ಸಲ್ಲತಕ್ಕಂಥದ್ದು. ಅಮೆರಿಕದ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಇರ್ವಿನ್ ಫಿಶರ್, ಅಮೆರಿಕದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಇರ್ವಿಂಗ್ ಫಿಶರ್ ಎಂಬ ಅರ್ಥಶಾಸ್ತ್ರಜ್ಞ 1911ರಲ್ಲಿ ಈ ಸಿದ್ಧಾಂತಕ್ಕೆ ಒಂದು ಸ್ಪಷ್ಟವಾದ ರೂಪವನ್ನು ನೀಡಿರ್ತಕ್ಕಂಥವರು ಐರ್ವಿನ್ ಫಿಶರ್ ಎಂಬ ಅರ್ಥಶಾಸ್ತ್ರಜ್ಞರು. ಸೊ ಅದರ ಜೊತೆಗೆ ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಆಲ್ಫ್ರೆಡ್ ಮಾರ್ಷಲ್, ಎ.ಸಿ. ಪಿಗು, ಡಿ.ಎಚ್. ರಾಬರ್ಟ್ಸನ್ ಮತ್ತು ಜಾನ್ ಮೆನಾರ್ಡ್ ಕೇನ್ಸ್ ಮುಂತಾದವರು ಈ ಸಿದ್ಧಾಂತದ ವಿಕಾಸಕ್ಕೆ ಗಮನಾರ್ಹವಾದಂಥ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂತಹ ತಜ್ಞರನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಣದ ಪರಿಮಾಣ ಸಿದ್ಧಾಂತದ ಪ್ರಕಾರ ಹಣದ ಮೌಲ್ಯವು ಚಲಾವಣೆಯಲ್ಲಿರ್ತಕ್ಕಂತಹ ಒಟ್ಟು ಹಣದ ಪರಿಮಾಣವನ್ನು ಅವಲಂಬಿಸಿರುತ್ತೆ. ಹಣದ ಪರಿಮಾಣದ ಸಿದ್ಧಾಂತದ ಪ್ರಕಾರ
ಹಣದ ಮೌಲ್ಯವು ಚಲಾವಣೆಯಲ್ಲಿರ್ತಕ್ಕಂಥ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ಒಟ್ಟು ಹಣದ ಪರಿಮಾಣವನ್ನು ಅವಲಂಬಿಸಿರ್ತದೆ. ಪರಿಮಾಣ ಮೀನ್ಸ್ ಗಾತ್ರ, ಹಣದ ಗಾತ್ರವನ್ನು ಅವಲಂಬಿಸಿರುತ್ತೆ. ಈ ಸಿದ್ಧಾಂತ ಹೇಳುವಂತೆ ಇತರೆ ಸಂಗತಿಗಳು ಸ್ಥಿರವಾಗಿದ್ದಾಗ ಹಣದ ಗಾತ್ರದ ಬದಲಾವಣೆಯು ಅಥವಾ ಹಣದ ಪರಿಮಾಣದ ಬದಲಾವಣೆಯು ವಸ್ತುಗಳ ಬೆಲೆಯ ಮಟ್ಟದಲ್ಲಿ ಅಷ್ಟೇ ಪ್ರಮಾಣದ ಬದಲಾವಣೆಗೆ ಕಾರಣವಾಗುತ್ತದೆ ಅನ್ನೋದನ್ನು ಈ ಸಿದ್ಧಾಂತ ತಿಳಿಸಿಕೊಡ್ತಕ್ಕಂಥದ್ದು. ಅಂದರೆ ಹಣದ ಗಾತ್ರದ ಬದಲಾವಣೆಯು ವಸ್ತುಗಳ ಬೆಲೆಯ ಮಟ್ಟದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಬದಲಾವಣೆಗಳಾಗುತ್ತದೆ ಎಂಬುದನ್ನು ಈ ಸಿದ್ಧಾಂತ ತಿಳಿಸಿಕೊಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಹಣದ ಪರಿಮಾಣವು 2ರಷ್ಟಾದರೆ, ಅಂದರೆ ಹಣದ ಪ್ರಮಾಣ ಹಣದ ಗಾತ್ರ 2ರಷ್ಟಾದರೆ ಬೆಲೆಗಳು ಕೂಡ 2ರಷ್ಟು ಹೆಚ್ಚಳವಾಗುತ್ತವೆ. ಅಂದರೆ ಹಣದ ಗಾತ್ರ ಹೆಚ್ಚಾದಂತೆ ಹಣದ ಪ್ರಮಾಣ ಹೆಚ್ಚಳವಾದಂತೆ ಒಂದು ವೇಳೆ ಹಣದ ಪ್ರಮಾಣ 2 ಪಟ್ಟು ಹೆಚ್ಚಳವಾದರೆ ಅದಕ್ಕೆ ಅನುಗುಣವಾಗಿ ಸರಕುಗಳ ಬೆಲೆಗಳು ಕೂಡ 2 ಪಟ್ಟು ಹೆಚ್ಚಳವಾಗ್ತಕ್ಕಂಥದ್ದು. ಆದರೆ ಹಣದ ಮೌಲ್ಯವು 2 ಪಟ್ಟು ಇಳಿಯುತ್ತದೆ. ನೋಡಿ, ಹಣದ ಗಾತ್ರ 2 ಪಟ್ಟು ಹೆಚ್ಚಳವಾದಾಗ ಸರಕುಗಳ ಬೆಲೆಯೂ ಕೂಡ 2 ಪಟ್ಟು ಹೆಚ್ಚಳವಾಗುತ್ತದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಹಣದ ಮೌಲ್ಯ 2 ಪಟ್ಟು ಕಡಿಮೆಯಾಗ್ತಕ್ಕಂಥದ್ದು, ಇಳಿಮುಖವಾಗ್ತಕ್ಕಂಥದ್ದು. ಸೊ ಹಣದ ಪರಿಮಾಣವನ್ನು ಅರ್ಧದಷ್ಟು ಇಳಿಸಿದರೆ, ಅಂದರೆ ಈಗಿರ್ತಕ್ಕಂಥ ಹಣದ ಗಾತ್ರವನ್ನು ಅರ್ಧದಷ್ಟು ಇಳಿಸಿದರೆ ಬೆಲೆಗಳು ಕೂಡ ಅರ್ಧದಷ್ಟು ಇಳಿಯತಕ್ಕಂಥದ್ದು. ಆದರೆ ಅದಕ್ಕೆ ವಿರುದ್ಧವಾಗಿ ಹಣದ ಮೌಲ್ಯವು 2ರಷ್ಟು ಹೆಚ್ಚಳವಾಗ್ತಕ್ಕಂಥದ್ದು. ಅದರ 2ರಷ್ಟು ಹೆಚ್ಚಳವಾಗ್ತದೆ ಹಣದ ಮೌಲ್ಯ. ಸೊ ಬೇರೆ ರೀತಿಯಲ್ಲಿ ಹೇಳೋದಾದರೆ ಹಣದ ಪರಿಮಾಣ ಸಿದ್ಧಾಂತದ ಪ್ರಕಾರ ಇಲ್ಲಿ ಹಣದ ಗಾತ್ರ ಮತ್ತು ಬೆಲೆಗಳ ಮಟ್ಟ ನೇರ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ದ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಕ್ವಾಂಟಿಟಿ ಆಫ್ ಮನಿ ಆ್ಯಂಡ್ ಲೆವೆಲ್ ಆಫ್ ಪ್ರೈಸ್. ಹೌದಾ? ಸೊ ಇಲ್ಲಿ ಹಣದ ಗಾತ್ರ ಮತ್ತು ಬೆಲೆಗಳ ಮಟ್ಟ ನೇರವಾದ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಹಣದ ಗಾತ್ರ ಹೆಚ್ಚಳವಾದರೆ ಬೆಲೆಗಳ ಗಾತ್ರವೂ ಹೆಚ್ಚಳವಾಗುತ್ತೆ. ಹಣದ ಗಾತ್ರ ಕಡಿಮೆ ಆದರೆ ಬೆಲೆಗಳ ಮಟ್ಟವೂ ಕೂಡ ಕಡಿಮೆಯಾಗುತ್ತೆ. ಹಾಗಾಗಿ ಹಣದ ಗಾತ್ರಕ್ಕೂ ಮತ್ತು ಬೆಲೆಗಳ ಮಟ್ಟಕ್ಕೂ ನೇರವಾದ ಸಂಬಂಧ ಹೊಂದಿರತಕ್ಕಂಥದ್ದು. ಹಾಗೂ ಹಣದ ಪರಿಮಾಣ ಮತ್ತು ಹಣದ ಮೌಲ್ಯ ವಿರುದ್ಧವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಹಣದ ಗಾತ್ರ ಮತ್ತು ಹಣದ ಮೌಲ್ಯ ವಿರುದ್ಧವಾದ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ನೋಡಿ, ಹಣದ ಗಾತ್ರ ಹೆಚ್ಚಳವಾದರೆ ಹಣದ ಮೌಲ್ಯ ಕಡಿಮೆಯಾಗುತ್ತೆ. ಹಣದ ಗಾತ್ರ ಕಡಿಮೆಯಾದರೆ ಹಣದ ಮೌಲ್ಯ ಹೆಚ್ಚಳವಾಗ್ತಕ್ಕಂಥದ್ದು. ಸೊ ಈ ರೀತಿ ಹಣದ ಗಾತ್ರಕ್ಕೂ ಮತ್ತು ಹಣದ ಮೌಲ್ಯಕ್ಕೂ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಸಂಬಂಧ ಇರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹೌದಾ? ಸೊ ಉಳಿದಂತಹ ವಿಚಾರಗಳನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚಿಸೋಣ. ಧನ್ಯವಾದಗಳು.